ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ 2022ರಲ್ಲಿ ನಡೆದಿರ್ತಕ್ಕಂಥ ಶಿವಮೊಗ್ಗ DCC ಬ್ಯಾಂಕ್ನ ಕಿರಿಯ ಸಹಾಯಕ ಹುದ್ದೆಗೆ ನಡೆದ ಎಕ್ಸಾಮ್ಸ್ನಲ್ಲಿ ಜನರಲ್ ನಾಲೆಡ್ಜ್ ಬಗ್ಗೆ ಯಾವ ಕ್ವಶನ್ಸ್ ಬಂದಿತ್ತು ಅಂತ ಆನ್ಸರ್ ಸಮೇತ ನೋಡಿದ್ವಿ. ಈ ವಿಡಿಯೋದಲ್ಲಿ 2022ರಲ್ಲಿ ನಡೆದಂತ ದಾವಣಗೆರೆ DCC ಬ್ಯಾಂಕ್ನ ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆಗೆ ನಡೆದ ಪರೀಕ್ಷೆಯಲ್ಲಿ ಜನರಲ್ ನಾಲೆಡ್ಜ್ ಬಗ್ಗೆ ಯಾವ್ಯಾವ ಕ್ವಶನ್ಸ್ ಬಂದಿತ್ತು ಮತ್ತೆ ಅದರ ಆನ್ಸರ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ. ಇನ್ನು ಮೊದಲನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ ಒಂದು ಫಿಲಮೆಂಟ್ನಿಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಆಪ್ಷನ್ ಎ ಅಲ್ಯೂಮಿನಿಯಂ, ಆಪ್ಷನ್ ಬಿ ಟಂಗ್ಸ್ಟನ್, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ತಾಮ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟಂಗ್ಸ್ಟನ್. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶಗಳನ್ನು ಸಮುದ್ರದ ಕಳೆಗಳಿಂದ ಪಡೆಯಲಾಗಿದೆ? ಆಪ್ಷನ್ ಎ ವನಾಡಿಯಂ, ಆಪ್ಷನ್ ಬಿ ಅಯೋಡಿನ್, ಆಪ್ಷನ್ ಸಿ ಆರ್ಗಾನ್, ಆಪ್ಷನ್ ಡಿ ಸಲ್ಫರ್. ಸರಿಯಾದ ಉತ್ತರ ಅಯೋಡಿನ್. ಮುಂದಿನ ಪ್ರಶ್ನೆ, ಈ ಯಾವ ನಗರವನ್ನು ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಶ್ರೀನಗರ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಚಂಡೀಗಢ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಮುಂದಿನ ಪ್ರಶ್ನೆ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಯಾರು? ಆಪ್ಷನ್ ಎ BK ಚತುರ್ವೇದಿ, ಆಪ್ಷನ್ ಬಿ ಶಿವಶಂಕರ್ ಮೆನನ್, ಆಪ್ಷನ್ ಸಿ ವಿಜಯಶಂಕರ್, ಆಪ್ಷನ್ ಡಿ ಲಕ್ಷ್ಮೀ ನರಸಿಂಹನ್. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಶಂಕರ್. ಮುಂದಿನ ಪ್ರಶ್ನೆ, ಹಣದುಬ್ಬರದ ಕಾರಣ? ಆಪ್ಷನ್ ಎ ಹಣ ಪೂರೈಕೆಯಲ್ಲಿ ಹೆಚ್ಚಳ, ಆಪ್ಷನ್ ಬಿ ಉತ್ಪಾದನೆಯಲ್ಲಿ ಕುಸಿತ, ಆಪ್ಷನ್ ಸಿ ಹಣ ಪೂರೈಕೆಯಲ್ಲಿ ಹೆಚ್ಚಳ ಮತ್ತು ಉತ್ಪಾದನೆಯಲ್ಲಿ ಕುಸಿತ, ಆಪ್ಷನ್ ಡಿ ಹಣ ಪೂರೈಕೆಯಲ್ಲಿ ಇಳಿಕೆ ಮತ್ತು ಉತ್ಪಾದನೆಯಲ್ಲಿ ಕುಸಿತ. ಸರಿಯಾದ ಉತ್ತರ ಆಪ್ಷನ್ ಸಿ ಹಣ ಪೂರೈಕೆಯಲ್ಲಿ ಹೆಚ್ಚಳ ಮತ್ತು ಉತ್ಪಾದನೆಯಲ್ಲಿ ಕುಸಿತ. ಮುಂದಿನ ಪ್ರಶ್ನೆ, RBI ಚಿಹ್ನೆಯಲ್ಲಿರುವ ಪ್ರಾಣಿ ಯಾವುದು? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಪ್ಯಾಂಥರ್, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ. ಮುಂದಿನ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ಕುರುಡುತನಕ್ಕೆ ಕಾರಣವಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಇ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ. ಇನ್ನು ಮುಂದಿನ ಪ್ರಶ್ನೆ, ಈ ರಾಜ್ಯವು ಜನಸಂಖ್ಯೆಯ ಅತಿ ಹೆಚ್ಚು ಸಾಂದ್ರತೆಯಾಗಿದೆ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ಉನ್ನತ ಶಿಕ್ಷಣ ಸಚಿವರು ಯಾರು? ಆಪ್ಷನ್ ಎ CN ಅಶ್ವಥ್ ನಾರಾಯಣ, ಆಪ್ಷನ್ ಬಿ ನಾಗೇಶ್, ಆಪ್ಷನ್ ಸಿ MB ಪಾಟೀಲ್, ಆಪ್ಷನ್ ಡಿ BC ಪಾಟೀಲ್. ಸ್ನೇಹಿತರೆ, ಈ ಎಕ್ಸಾಮ್ ನಡೆದಿದ್ದು 2022ರಲ್ಲಿ. 2022ರಲ್ಲಿ ಆಗ BJP ಗೌರ್ಮೆಂಟ್ ಇತ್ತು. ಆಗಿನ BJP ಗೌರ್ಮೆಂಟ್ನ ಶಿಕ್ಷಣ ಸಚಿವರಾಗಿದ್ದವರು CN ಅಶ್ವಥ್ ನಾರಾಯಣ್. ಸಪೋಸ್ ಈ ಪ್ರಶ್ನೆ ಏನಾದರೂ ಈಗ ಕೇಳಿದ್ರೆ, ಅಂದ್ರೆ ಈಗಿನ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ MC ಸುಧಾಕರ್. ಮುಂದಿನ ಪ್ರಶ್ನೆ, ಮೈಸೂರು ಸಿಮೆಂಟ್ ಕಂಪನಿ ಎಲ್ಲಿದೆ? ಆಪ್ಷನ್ ಎ ಭದ್ರಾವತಿ, ಆಪ್ಷನ್ ಬಿ ದಾವಣಗೆರೆ, ಆಪ್ಷನ್ ಸಿ ಗುಲ್ಬರ್ಗಾ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ಭದ್ರಾವತಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಾನ್ಸೂನ್ ಎಂದರೆ? ಆಪ್ಷನ್ ಎ ಶೀತಕಾಲ, ಆಪ್ಷನ್ ಬಿ ಬೇಸಿಗೆ ಕಾಲ, ಆಪ್ಷನ್ ಸಿ ಮಳೆಗಾಲ, ಆಪ್ಷನ್ ಡಿ ಚಳಿಗಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮಳೆಗಾಲ. ಮುಂದಿನ ಪ್ರಶ್ನೆ, ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸ್ನೇಹಿತರೆ, ಇದು ಆಗಿನೇ 2022ರಲ್ಲಿ BJP ಗೌರ್ಮೆಂಟ್ ಇತ್ತು. ಆವಾಗಿನ ಮುಖ್ಯಮಂತ್ರಿಯಾಗಿದ್ದವರು ಬಸವರಾಜ ಬೊಮ್ಮಾಯಿ. ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಈಗಿನ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ. ಮುಂದಿನ ಪ್ರಶ್ನೆ, ಆಲಮಟ್ಟಿ ಡ್ಯಾಮ್ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಬಿಜಾಪುರ್, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ಬಳ್ಳಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಜಾಪುರ್. ಮುಂದಿನ ಪ್ರಶ್ನೆ, ಭಾರತವು ಮುಖ್ಯ ರಫ್ತುದಾರ? ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಚಹಾ. ಮುಂದಿನ ಪ್ರಶ್ನೆ,
ಮೊದಲ ಪ್ರಮುಖ ಜಲವಿದ್ಯುತ್ ಶಕ್ತಿ ಕೇಂದ್ರ. ಆಪ್ಷನ್ ಎ ಜೋಗ್ ಫಾಲ್ಸ್, ಆಪ್ಷನ್ ಬಿ ಶಿವನ ಸಮುದ್ರ ಜಲಪಾತ, ಆಪ್ಷನ್ ಸಿ ಅಬ್ಬೆ ಫಾಲ್ಸ್, ಆಪ್ಷನ್ ಡಿ ನಯಾಗ್ರಾ ಜಲಪಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿವನ ಸಮುದ್ರ ಜಲಪಾತ. ಮುಂದಿನ ಪ್ರಶ್ನೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಲ್ಲಿವೆ. ಆಪ್ಷನ್ ಎ ಅರಬ್ಬಿ ಸಮುದ್ರ, ಆಪ್ಷನ್ ಬಿ ಬಂಗಾಳ ಕೊಲ್ಲಿ, ಆಪ್ಷನ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ ಡಿ ಹಿಮಾಲಯ ಪರ್ವತ. ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳ ಕೊಲ್ಲಿ. ಮುಂದಿನ ಪ್ರಶ್ನೆ, ಭಾರತದ ಪ್ರಮುಖ ಬರಗಾಲದ ಬೆಳೆ ಯಾವುದು? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ರಾಗಿ, ಆಪ್ಷನ್ ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ, ಬಿಳಿ ಚಿನ್ನ ಎಂದು ಏನನ್ನ ಕರೆಯುತ್ತಾರೆ? ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಹತ್ತಿ, ಆಪ್ಷನ್ ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿ. ಮುಂದಿನ ಪ್ರಶ್ನೆ, ಯಾವ ಗ್ರಹವು ಬಳೆಗಳ ಆಕಾರವನ್ನು ಹೊಂದಿದೆ? ಆಪ್ಷನ್ ಎ ಶನಿ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಶುಕ್ರ, ಆಪ್ಷನ್ ಡಿ ಬುಧ. ಸರಿಯಾದ ಉತ್ತರ ಆಪ್ಷನ್ ಎ ಶನಿ. ಮುಂದಿನ ಪ್ರಶ್ನೆ, ಅಧಿಕ ವರ್ಷ ಎಂದು ಕರೆಯುವ ದಿನ? ಆಪ್ಷನ್ ಎ ಫೆಬ್ರವರಿ 29, ಆಪ್ಷನ್ ಬಿ ಫೆಬ್ರವರಿ 28, ಆಪ್ಷನ್ ಸಿ ಫೆಬ್ರವರಿ 30, ಆಪ್ಷನ್ ಡಿ ಫೆಬ್ರವರಿ 31. ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ 29. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಚಿಕ್ಕ ಖಂಡ? ಆಪ್ಷನ್ ಎ ದಕ್ಷಿಣ ಅಮೆರಿಕ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ಅಂಟಾರ್ಟಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ವಾಹನ ತಯಾರಕರ ಕಂಪನಿ ಯಾವುದು? ಆಪ್ಷನ್ ಎ ಫೋರ್ಡ್, ಆಪ್ಷನ್ ಬಿ ಸುಜುಕಿ, ಆಪ್ಷನ್ ಸಿ ಟೊಯೋಟಾ, ಆಪ್ಷನ್ ಡಿ ಜನರಲ್ ಮೋಟಾರ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಟೊಯೋಟಾ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಎಂದಿಗೂ RBI ಗವರ್ನರ್ ಆಗಿರಲಿಲ್ಲ? ಆಪ್ಷನ್ ಎ ಬಿಮಲ್ ಜಲಾನ್, ಆಪ್ಷನ್ ಬಿ YV ರೆಡ್ಡಿ, ಆಪ್ಷನ್ ಸಿ ಅರೂಪ್ ರಾಯ್ ಚೌಧರಿ, ಆಪ್ಷನ್ ಡಿ ಸಿ ರಂಗರಾಜನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅರೂಪ್ ರಾಯ್ ಚೌಧರಿ. ಇನ್ನು ಮುಂದಿನ ಪ್ರಶ್ನೆ, ದೇಶದ ಆರ್ಥಿಕ ಬೆಳವಣಿಗೆಯ ಅತ್ಯುತ್ತಮ ಅಳತೆ ಯಾವುದು? ಆಪ್ಷನ್ ಎ GNP, ಆಪ್ಷನ್ ಬಿ GDP, ಆಪ್ಷನ್ ಸಿ ನಿವ್ವಳ ಆದಾಯ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ GDP. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 2022ರಲ್ಲಿ ದಾವಣಗೆರೆ DCC ಬ್ಯಾಂಕ್ ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆಗೆ ನಡೆದ ಎಕ್ಸಾಮ್ಸ್ನ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಬಗೆಗಿನ ಪ್ರಶ್ನೆಗಳು ಮತ್ತು ಉತ್ತರಗಳು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಹೆಚ್ಚು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.